ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಟಾಪಿಕ್ ಆಗಿದೆ ಅದು ಬೇಸಿಕ್ಸ್ ಆಫ್ ಜಾಮೆಟ್ರಿ. ಇದಕ್ಕಿಂತ ಮುಂಚಿನ ವಿಡಿಯೋನಲ್ಲಿ ನಾವು ಬೇಸಿಕ್ಸ್ ಆಫ್ ಅರಿಥಮೆಟಿಕ್, ಬೇಸಿಕ್ಸ್ ಆಫ್ ಅಲ್ಜೆಬ್ರಾವನ್ನು ನೋಡಿದ್ದೇವೆ, ಚೆನ್ನಾಗಿ ಕಲಿತಿದ್ದೇವೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ, ನಾನು ಆ ಡೌಟ್ಗಳನ್ನು ನಿವಾರಣೆ ಮಾಡ್ತಾ ಇದ್ದೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಚಾನಲವನ್ನು ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೆಯ ಎಜುಕೇಷನ್, ಟ್ಯೂಷನ್ಸ್ ಇಲ್ಲದೆ ನೀವು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ರೀತಿಯಿಂದ, ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಏನು ಹೊಸ ಕರಿಕ್ಯುಲಮ್ ಡಿಪ್ಲೊಮಾನಲ್ಲಿ ಬಂದಿದೆ, ಅದು ಕಲಿತುಕೊಳ್ಳಲಿಕ್ಕೆ ಒಂದು ಸುವರ್ಣ ಅವಕಾಶ ನಿಮಗೆ ಒದಗಿಸಿ ಬಂದಿದೆ. ನಿಮ್ಮ ರಿಲೇಟಿವ್ಸ್ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ನೆರೆಹೊರೆಯವರ ಜೊತೆಗೆ ಇದು ಚಾನಲವನ್ನು ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಎಂದು ನಾನು ಇವತ್ತಿನ ಪಾಠವನ್ನು ಪ್ರಾರಂಭಿಸುತ್ತೇನೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲರ್ನ್ ಡಿಪ್ಲೊಮಾ ಮ್ಯಾಥ್ಸ್ ಬೇಸಿಕ್ಸ್ ಇನ್ ಕನ್ನಡದಲ್ಲಿ ಈ ಜಾಮೆಟ್ರಿಯನ್ನು ನಾವು ಇವತ್ತು ಕಲಿತುಕೊಳ್ಳಲಿದ್ದೇವೆ. ಮೊಟ್ಟ ಮೊದಲನೇದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ಜಾಮೆಟ್ರಿನಲ್ಲಿ ಪಾಯಿಂಟ್ ಅಂದರೆ ಏನು, ಅದಕ್ಕೆ ಬಿಂದು ಅಂತ ಕನ್ನಡದಲ್ಲಿ ನಾವು ಕರೆಯುತ್ತೇವೆ. ಎ ಲೊಕೇಶನ್ ಇನ್ ಅ ಸ್ಪೇಸ್ ವಿತ್ ನೋ ಸೈಜ್. ಇದಕ್ಕೆ ಯಾವುದೇ ಒಂದು ಸೈಜ್ ಇರುವುದಿಲ್ಲ, ಇದಕ್ಕೆ ಯಾವುದೇ ಒಂದು ವಿಡ್ತ್ ಇರುವುದಿಲ್ಲ, ಯಾವುದೇ ಒಂದು ಡೆಪ್ತ್ ಇರುವುದಿಲ್ಲ, ಯಾವುದೇ ಒಂದು ಲೆಂತ್ ಇರುವುದಿಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಡೈಮೆನ್ಷನ್ಸ್ ಇರುವುದಿಲ್ಲ. ಅದು ಡಾಟ್ಲಿಂದ ರಿಪ್ರೆಸೆಂಟ್ ಮಾಡ್ತಾರೆ. ಆದರೆ ಈ ಡಾಟ್ಗೆ ತನ್ನದೇ ಆದ ಒಂದು ವಿಡ್ತು ಇರುತ್ತೆ, ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ, ಒಂದು ಸೈಜನ್ನು ಇರುತ್ತೆ. ಅದಕ್ಕೆ ಈ ಥರ ಮಾರ್ಕ್ ಮಾಡಿದಾಗ ಇಲ್ಲೇ ಏನೊಂದು ಪೊಸಿಷನ್ಸ್ ನಮಗೆ ಕಾಣ್ತಾ ಇದೆ, ಇಲ್ಲಿ ಸೆಂಟರ್ ಪೊಸಿಷನ್ಸ್ ಏನು ಕಾಣ್ತಾ ಇದೆ, ಆ ಪೊಸಿಷನ್ಸ್ಗೆ ನಾವು ಬಿಂದು, ಪಾಯಿಂಟ್ ಎಂದು ಕರೀತೀವಿ according to this definition. But usually we used to have the habit of putting the dot at the particular point. ಇದಕ್ಕೆ ರೆಪ್ರೆಸೆಂಟ್ ಯಾವ ಥರ ಮಾಡ್ತೀವಿ ಅಂದರೆ, ಒಂದು ಕ್ಯಾಪಿಟಲ್ ಲೆಟರ್ಸ್ ಮುಖಾಂತರ, ಅದು ಎ ಆಗಿರ್ಬೋದು, ಅದು ಎಕ್ಸ್ ಆಗಿರ್ಬೋದು, ಅದು ಪಿ ಆಗಿರ್ಬೋದು, ಕ್ಯೂ ಆಗಿರ್ಬೋದು, ಝೆಡ್ ಆಗಿರ್ಬೋದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್. ಲೈನ್ ಅಂದ್ರೆ ಏನು, ಲೈನ್ ಸೆಗ್ಮೆಂಟ್ ಅಂದ್ರೆ ಏನು, ರೇ ಅಂದ್ರೆ ಏನು, ಇದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಲೈನ್, ರೇಖೆ, ಎಕ್ಸ್ಟೆಂಡ್ಸ್ ಇನ್ಫೈನೈಟ್ಲಿ ಇನ್ ಬೋತ್ ಡೈರೆಕ್ಷನ್ಸ್. ಇಲ್ಲೇ ಎರಡೂ ದಿಕ್ಕಿಗೂ ಅನಂತವಾಗಿ ಹರಡುವ ರೇಖೆ. ಒಂದು ಲೈನ್ ಇದೆ ಇಲ್ಲಿಂದ, ಅದು ರೈಟ್ ಹ್ಯಾಂಡ್ ಸೈಡ್ ಅನ್ಲಿಮಿಟೆಡ್, ಇನ್ಫೈನೈಟ್ಲಿ ಎಕ್ಸ್ಟೆಂಡ್ ಆಗ್ತಾ ಇದೆ. ಅದೇ ರೀತಿ ದಿ ಅದರ್ ಡೈರೆಕ್ಷನ್ಸ್ನಲ್ಲಿಯೂ ಕೂಡ ಇದು ಇನ್ಫೈನೈಟ್ಲಿ ಎಕ್ಸ್ಟೆಂಡ್ ಆಗಿದೆ. ಎರಡೂ ದಿಕ್ಕಿಗೂ ಅನಂತವಾಗಿ ಹರಡುವ ರೇಖೆಗೆ ನಾವು ಲೈನ್ ಅಂತೂ ಕರೀತೀವಿ. ಲೈನ್ ಡೆಫಿನಿಷನ್ಸ್ ಗೊತ್ತಾಯ್ತು, ಲೈನ್ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅಂತೂ ಗೊತ್ತಾಯ್ತು. ನೆಕ್ಸ್ಟ್ ನೋಡುವುದಾದರೆ ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ಏನಿದೆಯಲ್ಲ, ರೇಖಾಖಂಡ. ಈಗ ರೇಖಾ ನೋಡಿದೀವಿ, ರೇಖಾಖಂಡ ಇದ್ರದ್ದು ಒಂದು ಪಾರ್ಟ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. ಹ್ಯಾಸ್ ಟೂ ಎಂಡ್ ಪಾಯಿಂಟ್ಸ್. ಇಲ್ಲೇ ಒಂದು ಎಂಡ್ ಪಾಯಿಂಟ್ ಇದೆ, ಇಲ್ಲೇ ಒಂದು ಎಂಡ್ ಪಾಯಿಂಟ್ ಇದೆ. ಎರಡು ಪಾಯಿಂಟ್ ನಡು ಒಂದು ಲೈನ್ ಏನು ನಾವು ಕನೆಕ್ಟ್ ಮಾಡ್ತೀವಿ, ನಿರ್ದಿಷ್ಟ ಉದ್ದವಿರುವ ರೇಖೆ
ಅದಕ್ಕೆ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದು ರೇ, ಕಿರಣ. ಸ್ಟಾರ್ಟ್ಸ್ ಅಟ್ ಒನ್ ಎಂಡ್ ಪಾಯಿಂಟ್ ಅಂಡ್ ಎಕ್ಸ್ಟೆಂಡ್ಸ್ ಇನ್ಫೈನೈಟ್ಲಿ ಇನ್ ಒನ್ ಡೈರೆಕ್ಷನ್, ಇನ್ ಅನದರ್ ಡೈರೆಕ್ಷನ್ ಅಂತಲೂ ಹೇಳ್ಬೋದಿಲ್ಲ. ಓಕೆ, ಇನ್ ಅನದರ್ ಡೈರೆಕ್ಷನ್, ದ ಅದರ್ ಡೈರೆಕ್ಷನ್. ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲೇ ದ ಬಿಗಿನಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ಇರುವುದಿಲ್ಲ ಇದಕ್ಕೆ. ಸೊ ಇಟ್ ಈಸ್ ಎಕ್ಸ್ಟೆಂಡಿಂಗ್ ಇನ್ಫೈನೈಟ್ಲಿ ಟುವರ್ಡ್ಸ್ ದಿ ಅದರ್ ಎಂಡ್. ಇಂಥವು ಇದಕ್ಕೆ ನಾವು ಕಿರಣ, ರೇ ಅಂತ ಕರಿತೀವಿ. ಎಸ್, ಪ್ಲೇನ್ ಅಂದ್ರೆ ಏನು? ಇಲ್ಲೇ ಪ್ಲೇನ್ ಬಗ್ಗೆ ನಮಗೆ ಅರ್ಥ ಮಾಡ್ಕೋಬೇಕಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೇನ್ ಅಂದರೆ ಎ ಫ್ಲಾಟ್ ಸರ್ಫೇಸ್ ದಟ್ ಎಕ್ಸ್ಟೆಂಡ್ಸ್ ಇನ್ಫೈನೈಟ್ಲಿ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲ ದಿಕ್ಕಿಗೂ ಹಾದು ಹೋಗುವ ಸಮತಲ ತಳಪು, ಅದಕ್ಕೆ ನಾವು ಪ್ಲೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, I have got one figure like this. ಒಂದು ಫಿಗರ್ ಇದೆ ಈ ತರ. ಈ ತರ ಒಂದು ಫಿಗರ್ ಇದೆ. ಈ ಫಿಗರವನ್ನು ನಾವು ಆಲ್ ಡೈರೆಕ್ಷನ್ಸ್ನಲ್ಲಿ ಇಫ್ ಇಟ್ ಈಸ್ ಎಕ್ಸ್ಟೆಂಡೆಬಲ್, ಈ ಡೈರೆಕ್ಷನ್ಸ್ನಲ್ಲೂ ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ಈ ಡೈರೆಕ್ಷನ್ಸ್ನಲ್ಲೂ ಎಕ್ಸ್ಟೆಂಡ್ ಮಾಡ್ತೀನಿ, ಈ ಡೈರೆಕ್ಷನ್ನಲ್ಲೂ ಎಕ್ಸ್ಟೆಂಡ್ ಮಾಡ್ತೀನಿ, ಈ ಡೈರೆಕ್ಷನ್ನಲ್ಲೂ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಇಂಥ ಫಿಗರ್ಸ್ಗೆ ಫ್ಲಾಟ್ ಸರ್ಫೇಸ್ ಅಂತ ಕರಿತೀವಿ. ಎಲ್ಲ ದಿಕ್ಕಿಗೂ ಹಾದು ಹೋಗುವ ಸಮತಲ ತಳಪು, ಅದಕ್ಕೆ ನಾವು ಫ್ಲಾಟ್ ಸರ್ಫೇಸ್ ಅಂತ. ಓಕೆ, ಸೊ ನಮ್ದು ರೂಫ್ ಏನಿರುತ್ತಲ್ಲ ಅದು ಫ್ಲಾಟ್ ಸರ್ಫೇಸ್, ನಮ್ದು ಫ್ಲೋರಿಂಗ್ ಏನಿರುತ್ತಲ್ಲ ಅದು ಫ್ಲಾಟ್ ಸರ್ಫೇಸ್, ನಮ್ದು ಗೋಡೆ ಏನಿರುತ್ತಲ್ಲ ಅದು ಇಟ್ ಈಸ್ ಎ ಫ್ಲಾಟ್ ಸರ್ಫೇಸ್. ಎಕ್ಸಾಂಪಲ್ಸ್ ನಾವು ಇದು ಕೊಡಬಹುದು. ಓಕೆ, ನೆಕ್ಸ್ಟ್ ಆಂಗಲ್ ಅಂದ್ರೆ ಏನು? ಕೋನಗಳು. ಫಾರ್ಮ್ಡ್ ವೆನ್ ಟೂ ರೇಸ್ ಮೀಟ್ ಅಟ್ ಎ ಪಾಯಿಂಟ್. ವರ್ಟೆಕ್ಸ್, ಎರಡು ರೇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲ, ಬಿಗಿನಿಂಗ್ ಪಾಯಿಂಟ್, ಅದು ಎಲ್ಲಿ ಮೀಟ್ ಆಗ್ತವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ರೇ ಇದೆ, ಕಿರಣ ಇದೆ, ಇಲ್ಲಿ ಒಂದು ರೇ ಇದೆ. ಎರಡರದು ಸ್ಟಾರ್ಟಿಂಗ್ ಪಾಯಿಂಟ್, ಬಿಗಿನಿಂಗ್ ಪಾಯಿಂಟ್ ಇಲ್ಲಿ ಮೀಟ್ ಆಗ್ತಾ ಇದ್ದಾವೆ. ಈ ಪಾಯಿಂಟ್ನಲ್ಲಿ ಮೀಟ್ ಆಗ್ತಾ ಇದೆ. ಇದಕ್ಕೆ ಹೆಸರು ಬಂದು ವರ್ಟೆಕ್ಸ್ ಅಂತ ಕರಿತೀವಿ. ಎರಡು ಕಿರಣಗಳು ಅಥವಾ ರೇಖೆಗಳು ಒಂದೇ ಬಿಂದುವಿನಲ್ಲಿ ಭೇಟಿಯಾದಾಗ ರೂಪುಗೊಳ್ಳುವ ಆಕಾರ. ಇಲ್ಲಿ ಏನು ಆಕಾರ ರೂಪುಗೊಳ್ಳಿದೆ, ಸೊ ಈ ಪೋರ್ಷನ್ ಏನಿದೆ ಅಲ್ಲ ಇದಕ್ಕೆ ಆಂಗಲ್ ಅಂತ ಕರಿತೀವಿ, ಕೋನ ಅಂತ ಕರಿತೀವಿ. ಇದು ಕೂಡ ನಿಮಗೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿರಬಹುದು, ಬಹಳ ಸರಳ ಇದೆ. ಸೊ ಜಸ್ಟ್ ನಾವು ರಿವಿಷನ್ ಮಾಡ್ತಾ ಇದ್ದೀವಿ. ವಾಟ್ ಎವರ್ ಯು ಹವ್ ಸ್ಟಡಿಡ್ ಸೋ ಫಾರ್ ಅಪ್ ಟು ಯುವರ್ 10th ಸ್ಟ್ಯಾಂಡರ್ಡ್, ಇಲ್ಲಿ ಸ್ವಲ್ಪ ರಿವಿಷನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮುಂದೆ ಯಾವುದೇ ತರಹದ್ದು ನಮಗೆ ತೊಂದರೆ ಆಗಬಾರ್ದು. ಅಕ್ಯೂಟ್ ಆಂಗಲ್ ಅಂತ ಈಗ ನಮಗೆ ಡಿಪ್ಲೊಮಾ ಫಸ್ಟ್ ಇಯರ್ ಸಿಲೆಬಸ್ನಲ್ಲಿ ಬಂದಾಗ ಏನು ಅಕ್ಯೂಟ್ ಆಂಗಲ್ ಎಲ್ಲೋ ಒಂದು ಸಲ ನಾವು ಕಲ್ತಿದ್ದೀವಿ, ಮಾಡಿದ್ದೀವಿ, ಇದ್ರ ಮೇಲೆ ವರ್ಕು, ಈಗ ನೆನಪಿಲ್ಲಲ್ಲ ಅಂತ ಆಗಿರಬಾರ್ದು ಅಂತ ಹೇಳಿ ಒಂದು ಆ ದೃಷ್ಟಿಕೋನ ಇಟ್ಟುಕೊಂಡು ನಾನು ಇವತ್ತು ನಿಮ್ಮ ಮುಂದೆ
ಇದು ಎಲ್ಲ ರಿವಿಷನ್ ಮಾಡ್ತಾ ಇದ್ದೇನೆ. ಅಕ್ಯೂಟ್ ಆಂಗಲ್ ಅಂದರೆ ಈ ಆಂಗಲ್ ಏನಿದೆಯಲ್ಲ ಇಲ್ಲಿಂದ ಝೀರೋಲಿಂದ ಸ್ಟಾರ್ಟ್ ಆಗಿ ಒಂದು ನಿರ್ದಿಷ್ಟ ಒಂದು ಆಂಗಲ್ ತನಕ ಹೋಗಿ ಇದು ನಿಂತುಕೊಳ್ಳುತ್ತದೆ. ತೀಕ್ಷ್ಣ ಕೋನ ಅಂದರೆ ಇದಕ್ಕೊಂದು ಲಿಮಿಟ್ ಇದೆ. ಈ ಆಂಗಲ್ ಏನಿದೆ ಅಲ್ಲ, ಸಪೋಸ್ ದಿಸ್ ಇಸ್ ಕಾಲ್ಡ್ ಆಸ್ ಎ ಥೀಟಾ ಅಂತ ಹೇಳಿದಾಗ ಅದು ಥೀಟಾ ಲೈಸ್ ಬಿಟ್ವೀನ್ 0 and 90 ಡಿಗ್ರಿ. ಇದು 0 ಡಿಗ್ರಿ, ಇದು 90 ಡಿಗ್ರಿ. ಓಕೆ, 0 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ನೀವು ಪ್ರೊಟ್ರಾಕ್ಟರ್ ತಗೊಂಡು ಮೆಜರ್ ಮಾಡಿದಾಗ ಇದು 0 ಇಲ್ಲಿ ಇರುತ್ತೆ, 90 ಡಿಗ್ರಿ ಇಲ್ಲೇ, ಸೊ ತಲೆ ಮೇಲೆ ಇರುತ್ತೆ. ಸೊ ಬಿಟ್ವೀನ್ ದಿಸ್ ಇಫ್ ದೇರ್ ಈಸ್ ಅನ್ ಆಂಗಲ್ ಲೈಸ್ ನೋನ್ ಆಸ್ ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಅಕ್ಯೂಟ್ ಆಂಗಲ್ ತೀಕ್ಷ್ಣ ಕೋನ ಅಂತ ಕರೀತೀವಿ. ಇಫ್ ಇಟ್ ಇಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಅವಾಗ ನಾವು ಈ ಥರ ಆಂಗಲ್ಗೆ ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆ, ರೈಟ್ ಆಂಗಲ್ ಅಂತ ಕರಿತೀವಿ. ಇಲ್ಲೇ ನೋಡಿ, ರೈಟ್ ಆಂಗಲ್ ಎಲ್ಲಿದೆ? ರೈಟ್ ಆಂಗಲ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಇಲ್ಲೇ ನಾವು ನೋಡ್ತಾ ಇದ್ವಿ ಮೈ ಡಿಯರ್ ಸ್ಟೂಡೆಂಟ್. 90 ಡಿಗ್ರಿ ಇಲ್ಲೇ ನೋಡಿ. ಓಕೆ, ಸೊ ಇದು ಪ್ರೊಟ್ರಾಕ್ಟರ್ಲಿಂದ ನೀವು ಮೆಜರ್ ಮಾಡಿದಾಗ ಇಲ್ಲಿಂದ ಇಲ್ಲೇ 0 ಇರುತ್ತೆ, ಇಲ್ಲಿ 180 ಇರುತ್ತೆ, ಇಲ್ಲಿ ಎಕ್ಸಾಕ್ಟ್ಲಿ ಟಾಪ್ 90 ಡಿಗ್ರಿ ಇರುತ್ತೆ. ರೈಟ್ ಆಂಗಲ್ ಅಂತ ಕರಿತೀವಿ, 90 ಡಿಗ್ರಿ. ಈ ಥರ ಟ್ರ್ಯಾಂಗಲ್ಗೆ ರೈಟ್ ಆಂಗಲ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಆಪ್ಟ್ಯೂಸ್ ಆಂಗಲ್ ಇಲ್ಲೇ ನೋಡಿ, ಆಪ್ಟ್ಯೂಸ್ ಆಂಗಲ್ ವಿಚ್ ಹ್ಯಾಸ್ ಗಾಟ್ ದ ಲೋವರ್ ಲಿಮಿಟ್ ಆಸ್ ವೆಲ್ ಆಸ್ ದ ಹೈಯರ್ ಲಿಮಿಟ್. ಹೈಯರ್ ಲಿಮಿಟ್ ಅಂದರೆ 180, ಲೋವರ್ ಲಿಮಿಟ್ 90. ಇದು 90ಕ್ಕಿಂತ ಹೆಚ್ಚಿರುತ್ತೆ. ಸಪೋಸ್ ದಿಸ್ ಇಸ್ ಅ 90 ಡಿಗ್ರಿ, ದೆನ್ 90ಕ್ಕಿಂತ ಹೆಚ್ಚಿಂದಿದ್ದಂತಹ ಆಂಗಲ್. ಸೊ ಇದು ಗ್ರೇಟರ್ ದನ್ 90, ಇಲ್ಲಿವರೆಗೆ 90 ಆಗುತ್ತೆ, ಆಮೇಲೆ 90ಕ್ಕಿಂತ ಹೆಚ್ಚಾಗಿದ್ದು ಆಂಗಲ್ ಇದು ಆಗಿದೆ. ಸೊ ಬಿಟ್ವೀನ್ 90 ಆ್ಯಂಡ್ 180, 180 ಎಲ್ಲಿಗೆ ಬರುತ್ತೆ? ಇಲ್ಲಿಗೆ 180 ಬರುತ್ತೆ, ಇಲ್ಲಿವರೆಗೆ 180 ಬರುತ್ತೆ. 180 ಮತ್ತು 90 ನಡುವೆ ಏನು ಬರುತ್ತಲ್ಲ ಆ ಆಂಗಲ್ಗೆ ನಾವು ಆಪ್ಟ್ಯೂಸ್ ಆಂಗಲ್, ವಿಶಾಲ ಕೋನ ಅಂತ ಕರಿತೀವಿ. ಸ್ಟ್ರೇಟ್ ಆಂಗಲ್, ಸರಳ ಕೋನ. ಸ್ಟ್ರೇಟ್ ಆಂಗಲ್ ಅಂದರೆ ಇದು ಎಕ್ಸಾಕ್ಟ್ಲಿ 180 ಡಿಗ್ರಿ ಇರುತ್ತೆ. ಇಲ್ಲಿಂದ 0ಲಿಂದ ಸ್ಟಾರ್ಟ್ ಆಗಿ 180 ತನಕ ಬಂದರೆ ಅದು ಎಕ್ಸಾಕ್ಟ್ 180 ತನಕ ಇದ್ದರೆ ಅದಕ್ಕೆ ನಾವು ಸ್ಟ್ರೇಟ್ ಆಂಗಲ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಆಂಗಲ್ ಬಂದು ರಿಫ್ಲೆಕ್ಸ್ ಆಂಗಲ್. ಏನಿದು ರಿಫ್ಲೆಕ್ಸ್ ಆಂಗಲ್? ರಿಫ್ಲೆಕ್ಸ್ ಆಂಗಲ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ. ಗ್ರೇಟರ್ ದ್ಯಾನ್ 180 ಆಗಿರುತ್ತೆ ಇದು. ಸೊ ಪ್ರತಿಫಲನ ಕೋನ ಥೀಟಾ ಇಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ. 180 ಡಿಗ್ರಿ. ಸೊ ಇಟ್ ಇಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ. ಇಲ್ಲಿಗೆ ಬಂದಿದ್ರೆ 180 ಆಗ್ತಿತ್ತು. ಸೊ ಸ್ಟ್ರೇಟ್ ಆಂಗಲ್ ಅಂದರೆ 180ಕ್ಕಿಂತ ಇದು ದೊಡ್ಡದಾಗಿರುತ್ತೆ. ಸೊ ಇಲ್ಲಿವರೆಗೂ ಬಂದರೂ ಅಡ್ಡಿ ಇಲ್ಲ, 180 ಇಲ್ಲಿ ತನಕ ಬರ್ತಾ ಇದೆ. ಓಕೆ, ಸೊ ಇಲ್ಲಿಗೆ ಮತ್ತೆ ಬಂದು ಜಾಯಿನ್ ಆದರೆ ಸೊ ದಾಟ್ ಬಿಕಮ್ಸ್ 360 ಡಿಗ್ರಿ ಆಗುತ್ತೆ, ಒಂದು ಕಂಪ್ಲೀಟ್ ರೊಟೇಷನ್. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಈಗ ಟ್ರ್ಯಾಂಗಲ್ಸ್. ಟ್ರ್ಯಾಂಗಲ್ಸ್ ತ್ರಿಭುಜಗಳು. 3 ಅಂದರೆ 3, 3 ಭುಜಗಳು ಅಂದರೆ ಸೈಡ್ಸ್. 3 ಸೈಡ್ಸ್ ಫಿಗರ್ ಇದು ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್. 3 ಸೈಡ್ಸ್ ಫಿಗರ್ ಆಗಿರುತ್ತೆ. 3 ಆಂಗಲ್ಸ್ ಕೂಡ ಇದರಲ್ಲಿ ಇರ್ತವೆ. ಓಕೆ, ಸೊ
ಮೂರು ಬದಿಗಳು ಮತ್ತು ಮೂರು ಕೋನಗಳಿರುವ ಆಕಾರ. ಅದಕ್ಕೆ ನಾವು ತ್ರಿಭುಜಗಳು, ಟ್ರಯಾಂಗಲ್ ಅಂತ ಕರಿತೀವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇಲ್ಲೇ ಇದು ಯಾವ ಥರ ಇರುತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ನಾವು ಇಲ್ಲೇ ನೋಡಬಹುದು. ಓಕೆ, ಸೊ ಇಲ್ಲೇ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಸಮಭುಜ ತ್ರಿಭುಜ, ಆಲ್ ಸೈಡ್ಸ್ ಈಕ್ವಲ್. ಇಲ್ಲಿ ನಮಗೆ ಸಿಗುವಂತಹ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರ್ತವೆ. ಈ ಪಾಯಿಂಟ್ಸ್ಗೆ ನಾವು ಕ್ಯಾಪಿಟಲ್ ಲೆಟರ್ಸ್ಲಿಂದ ಡಿನೋಟ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗ್ ಬಿಗಿನಿಂಗ್ನಲ್ಲಿ ನಾನು ಹೇಳಿದ್ದೆ. ಸೊ ಸಪೋಸ್ ಲೆಟ್ ಅಸ್ ನೇಮ್ ದಿಸ್ ಟ್ರಯಾಂಗಲ್. ಎ ಬಿ ಸಿ ಇಸ್ ಅ ಟ್ರಯಾಂಗಲ್. ಎ is a one point, B is another point, C is another point. Okay, so ಇದು ಎಲ್ಲ ಕ್ಲೋಸ್ಡ್ ಫಿಗರ್ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಕ್ಲೋಸ್ಡ್ ಫಿಗರ್ ಇರುತ್ತೆ. ದಿಸ್ ಇಸ್ ಅ ಕ್ಲೋಸ್ ಫಿಗರ್. ಯಾವತ್ತು ಕ್ಲೋಸ್ ಫಿಗರ್ ಇರಲೇಬೇಕು. ಈ ತರ ಮೂರು ಭುಜಗಳ ಆಕಾರ ಉಳ್ಳುವ ಒಂದು ಯಾವುದೇ ಒಂದು ಫಿಗರ್ಗೆ ನಾವು ಟ್ರಯಾಂಗಲ್ ಅಂತ ಕರೆಯೋದಿಲ್ಲ. ಓಕೆ, ಸೊ ಇದು ಕ್ಲೋಸ್ ಫಿಗರ್ ಇರಬೇಕು, 3 ಆಂಗಲ್ಸ್ ಇರಬೇಕು, 3 ಸೈಡ್ಸ್ ಇರಬೇಕು. ಇಲ್ಲೇ ಇದು ಒಂದು ಆಂಗಲ್ ಆಗಿದೆ, ಇಲ್ಲಿ ಒಂದು ಆಂಗಲ್ ಆಗಿದೆ, ಇಲ್ಲಿ ಒಂದು ಆಂಗಲ್ ಆಗಿದೆ. ಇದು ಸೈಡ್, ಇದು ಸೈಡ್ ಮತ್ತು ಇದು ಸೈಡ್. ಆಲ್ ಸೈಡ್ಸ್ ಆರ್ ಈಕ್ವಲ್. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ಸಿ ಎ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಂಥವು ಟ್ರಯಾಂಗಲ್ಗೆ ಇಕ್ವಿಲ್ಯಾಟ್ರಲ್, ಸಮಭುಜ ತ್ರಿಭುಜ, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಓಕೆ, ಇದರದ್ದು ಇನ್ನೊಂದು ಪ್ರಾಪರ್ಟಿ ಏನಂದರೆ ಆಂಗಲ್ ಎ ಈಸ್ ಆಲ್ಸೋ ಈಕ್ವಲ್ ಟು ಆಂಗಲ್ ಬಿ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ಆಂಗಲ್ ಸಿ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಆಮೇಲೆ ಟ್ರಯಾಂಗಲ್ನಲ್ಲಿ ಇರುವಂತಹ ಎಲ್ಲ ಆಂಗಲ್ಸ್ದು ಸಮ್ ನಾವು ತೆಗೆದುಕೊಂಡಿದ್ರೆ ಅದು 180ಗೆ ಸಮ ಆಗಿರುತ್ತೆ. ಓಕೆ, ಇಟ್ ಈಸ್ 180 ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸಮ್ ಆಫ್ ಆಲ್ ದೀಸ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಓಕೆ, 180. ನೆಕ್ಸ್ಟ್, ಒನ್ 180 ಆಗಿರುತ್ತೆ. ಎಲ್ಲ ಈಕ್ವಲ್ ಇದ್ದಾಗ ಅದು ಎಷ್ಟಾಗುತ್ತೆ ಅಂದರೆ 180 ಡಿವೈಡೆಡ್ ಬೈ 3. 180 ಡಿವೈಡೆಡ್ ಬೈ 3 ಮಾಡಿದಾಗ ಈಚ್ ಆಂಗಲ್ ಈಸ್ 60 ಡಿಗ್ರಿದು ಒಂದೊಂದು ಆಂಗಲ್ ಆಗಿರುತ್ತೆ. ನೆಕ್ಸ್ಟ್, ಐಸೋಸ್ಲೆಸ್ ಟ್ರಯಾಂಗಲ್. ಸಮದ್ವಿಭುಜ ತ್ರಿಭುಜ, 2 sides figure. So 2 sides are equal. Okay, 3 sides figure, 2 sides are equal ಆಗಿರ್ತವೆ. 2 sides equal. ಈಗ ನೋಡಿ, 2 sides equal ಅಂದಾಗ ಈ ತರ ಫಿಗರ್ ಇರುತ್ತೆ. 2 sides equal. ಇಲ್ಲೇ ಈ ಸೈಡು ಮತ್ತು ಈ ಸೈಡ್ ಈಕ್ವಲ್ ಇದೆ. ಸಪೋಸ್ ನಾವು ನೇಮಿಂಗ್ ಮಾಡಿದಾಗ ಎ ಬಿ ಸಿ ಅಂತ ಮಾಡಿದಾಗ ಎ ಬಿ ಈಕ್ವಲ್ ಟು ಎ ಸಿ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಇದು ಎರಡೂ ಸೈಡ್ ಸಮ ಇದೆ. ಈಕ್ವಲ್, 2 sides ಈಕ್ವಲ್. ಇಕ್ವಿಲ್ಯಾಟ್ರಲ್ ನಲ್ಲಿ 3 sides ಈಕ್ವಲ್ ಇರ್ತವೆ. ಐಸೋಸ್ಲೆಸ್ ನಲ್ಲಿ 2 sides ಮಾತ್ರ ಈಕ್ವಲ್ ಇರ್ತವೆ. ಆಮೇಲೆ ಇದು ಈಕ್ವಲ್ ಸೈಡ್ಸ್ ಅಪೋಸಿಟ್ ಆಂಗಲ್ಸ್ ಏನಿರ್ತಾವಲ್ಲ ಅದು ಕೂಡ ಈಕ್ವಲ್ ಇರ್ತವೆ. ಸಪೋಸ್ ದಿಸ್ ಇಸ್ ಥೀಟಾ, ಎ ಸಿದು ಅಪೋಸಿಟ್, ಎ ಬಿದು ಅಪೋಸಿಟ್ ಕೂಡ ಥೀಟಾನೇ ಆಗಿರುತ್ತೆ. ಇದು ಪ್ರಾಪರ್ಟಿ ಆಫ್ ದಿ ಐಸೋಸ್ಲೆಸ್ ಟ್ರಯಾಂಗಲ್. ನೆಕ್ಸ್ಟ್, ಸ್ಕೇಲಿನ್ ಟ್ರಯಾಂಗಲ್.
ಸ್ಕೇಲಿನ್ ಟ್ರಯಾಂಗಲ್ ಇದು ಯಾವ ಥರ ಇರ್ತೈತೆ ಅಂದರೆ ಇಲ್ಲೇ ಮೂರು ಸೈಡ್ಸ್ ಡಿಫ್ರೆಂಟ್ ಲೆಂತ್ದು ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಮೂರು ಸೈಡ್ಸ್ ಡಿಫ್ರೆಂಟ್ ಲೆಂತಿಂದು ಇರುತ್ತೆ. ಓಕೆ, ಸೊ ಇಲ್ಲೇ ಈ ಸೈಡ್ ಆ್ಯಂಡ್ ದಿಸ್ ಸೈಡ್ ಆ್ಯಂಡ್ ದಿಸ್ ಸೈಡ್, ಆಲ್ ದಿ ತ್ರೀ ಸೈಡ್ಸ್ ಆರ್ ನಾಟ್ ಈಕ್ವಲ್ ಟು ಈಚ್ ಅದರ್. ಇಂಥವು ಟ್ರಯಾಂಗಲ್ಸ್ಗೆ ನಾವು ಸ್ಕೇಲಿನ್ ಟ್ರಯಾಂಗಲ್, ವಿಭಿನ್ನ ಭುಜ ತ್ರಿಭುಜ ಅಂತ ಕರಿತೀವಿ. ಓಕೆ, ಎಸ್, ಹೋಪ್ ದಟ್ ದಿಸ್ ಈಸ್ ಆಲ್ಸೋ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದರೆ ನಾವು ಇದಕ್ಕಿಂತ ಮುಂಚೆ ನೋಡಿದ್ದೀವಿ. ಅದು ಯಾವ ಥರ ಇರ್ತೈತೆ ಅಂದರೆ ಒನ್ ಆಂಗಲ್ ಈಸ್ 90 ಡಿಗ್ರಿ. ಒಂದು ಆಂಗಲ್ 90 ಡಿಗ್ರಿಗೆ ಸಮ ಇರುತ್ತೆ. ಸೊ ದ ರಿಮೈನಿಂಗ್ ಇಸ್ ಲೆಸ್ ದ್ಯಾನ್ 90 ಡಿಗ್ರಿ ಆಗಿರುತ್ತವೆ. ಸೊ ಇಲ್ಲೇ ಈ ಆಂಗಲ್ ಏನಿದೆ ಅಲ್ಲ, ಇಲ್ಲೇ ಈ ಆಂಗಲ್ 90 ಡಿಗ್ರಿ ಇರುತ್ತೆ. ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ, ಒನ್ ಆಂಗಲ್. ಸೊ ಇಲ್ಲಿ ಏನು ಬರುತ್ತಲ್ಲ, ಎಕ್ಸ್ ಆ್ಯಂಡ್ ವೈ, ಸಪೋಸ್ ದೀಸ್ ಆರ್ ದ ಟೂ ಆಂಗಲ್ಸ್, ಅವಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ ನಮಗೆ ಇದು ಗೊತ್ತಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ 90 ಈಸ್ ಈಕ್ವಲ್ ಟು 180. 180 minus 90 ಮಾಡಿದಾಗ, so the remaining sum of the two angles x plus y is equal to always 90 ಆಗಿರುತ್ತೆ. Okay? Yes, my dear students, ಒಂದು ಮಾತ್ರ 90 ಇರುತ್ತೆ, 90ಗಿಂತ ಹೆಚ್ಚು ಇರಲಿಕ್ಕೆ ಇಲ್ಲೇ ಸಾಧ್ಯ ಇಲ್ಲ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ನಲ್ಲಿ ಒಂದೇ ಒಂದು 90 ಇರುತ್ತೆ, ರಿಮೈನಿಂಗ್ 90ಗಿಂತ ಕಡಿಮೆನೇ ಇರಬೇಕು, ವಿನಃ 90ಗಿಂತ ಹೆಚ್ಚಿರಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ವಾಡ್ರಿಲ್ಯಾಟ್ರಲ್, ಕ್ವಾಡ್ರಾ ಅಂದರೆ ಏನು ಅದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕ್ವಾಡ್ರಾ ಅಂದರೆ, ಸೊ ಇಟ್ ಈಸ್ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಾ ಅಂದರೆ 4, ಲ್ಯಾಟ್ರಲ್ ಅಂದರೆ ಸೈಡ್ಸ್, 4 ಸೈಡೆಡ್ ಫಿಗರ್. ಓಕೆ, ಇದು 4 ಸೈಡೆಡ್ ಫಿಗರ್ ಆಗಿರುತ್ತೆ. ಚತುರ್ಭುಜಗಳು ಅಂತ ಕರಿತೀವಿ ನಾವು. 4 ಬದಿಗಳನ್ನು ಹೊಂದಿರುವ ಆಕಾರ, ಅದು ಕೂಡ ಕ್ಲೋಸ್ಡ್ ಫಿಗರ್ಲೇ ಆಗಿರಬೇಕು. ಕ್ಲೋಸ್ಡ್ ಫಿಗರ್, ಯಾವುದೇ ಥರ ಅದು ಓಪನ್ ಆಗಿರಬಾರ್ದು, ಕ್ಲೋಸ್ ಫಿಗರ್. All the sides should be in the closed one. So ಎಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಬಂದು ಕೂಡ್ಕೊಂಡಿರಬೇಕು, ಈ ಥರ ಇರಬೇಕು. ಸೊ ಇದರಲ್ಲಿ ಕೆಲವೊಂದು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಇದ್ದಾವೆ, ಅದು ಕೂಡ ನಾವು ಇವತ್ತು ಚರ್ಚೆ ಮಾಡೋಣ. ಸ್ಕ್ವೇರ್, ಇದು ಸ್ಕ್ವೇರ್ ಆಗಿದೆ ನೋಡಿ. ಸ್ಕ್ವೇರ್ನಲ್ಲಿ ಏನಿದೆ ಅಂದರೆ ಇದ್ರದ್ದು ಪ್ರಾಪರ್ಟೀಸ್, ಸ್ಕ್ವೇರ್ದು ಪ್ರಾಪರ್ಟೀಸ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸಪೋಸ್ ದಿಸ್ ಇಸ್ ಎ ಬಿ ಸಿ ಡಿ ಅಂತ ನಾನು ತಗೊಂಡ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಇದು ಸೈಡ್, ಈ ಸೈಡ್, ಈ ಸೈಡ್, ಈ ಸೈಡ್, ಆಲ್ ಸೈಡ್ಸ್ ಆರ್ ಈಕ್ವಲ್. ನಾವು ಈ ಥರ ಬರ್ಕೊಳ್ಳಬಹುದು. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ವಿಚ್ ಇಸ್ ಈಕ್ವಲ್ ಟು ಸಿ ಡಿ ವಿಚ್ ಇಸ್ ಈಕ್ವಲ್ ಟು ಡಿ ಎ ಅಂತಲೂ ಬರ್ಕೋಬಹುದು.
ಆಮೇಲೆ ಇಲ್ಲಿ ಬರುವಂಥ ಆ್ಯಂಗಲ್ಸ್ ಯಾವತ್ತು 90 ಡಿಗ್ರೀಸ್ ಆಗಿರ್ತವೆ. ಸ್ಕ್ವೇರ್ನಲ್ಲಿ ಬರುವಂಥ ಎಲ್ಲ ಆ್ಯಂಗಲ್ಸು 90 ಡಿಗ್ರೀಸ್ ಆಗಿರ್ತವೆ. ಆ್ಯಂಡ್ ಸಮ್ ಆಫ್ ಆಲ್ ದೀಸ್ ಆ್ಯಂಗಲ್ಸ್, ಸಮ್ ಆಫ್ ಆಲ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್, ಆ್ಯಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಏನಿರುತ್ತಲ್ಲ, ದಟ್ ಇಸ್ ಈಕ್ವಲ್ ಟು 360 ಡಿಗ್ರಿ ಆಗಿರುತ್ತೆ. ಓಕೆ, ಇದು ಕೂಡ ನೀವು ನೆನ್ಪಿಟ್ಕೋಬೇಕು. ಮತ್ತು ಸ್ಕ್ವೇರ್ನಲ್ಲಿ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರೀಸ್ ಆಗಿರುತ್ತವೆ. 90 ಡಿಗ್ರಿ, 360 ಡಿವೈಡೆಡ್ ಬೈ 4, ಆಲ್ ಈಕ್ವಲ್ ಆ್ಯಂಗಲ್ಸ್ ಇರ್ತವೆ. ನೆಕ್ಸ್ಟು ರೆಕ್ಟ್ಯಾಂಗಲ್. ಇಲ್ಲ, ರೆಕ್ಟ್ಯಾಂಗಲ್ನಲ್ಲಿ ಅಪೋಸಿಟ್ ಸೈಡ್ಸ್ ಏನಿದೆ ಅಲ್ಲ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತವೆ. ಅಪೋಸಿಟ್ ಸೈಡ್ಸ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಈಕ್ವಲ್. ಇಲ್ಲಿ ಅಪೋಸಿಟ್ ಸೈಡ್ಸ್ ಯಾರು? ಈ ಸೈಡು ಮತ್ತು ಈ ಸೈಡ್ ಈಕ್ವಲ್ ಇರುತ್ತೆ, ಈ ಸೈಡು ಮತ್ತು ಈ ಸೈಡ್ ಈಕ್ವಲ್ ಇರುತ್ತೆ. ಮತ್ತೆ ಆಲ್ ಆ್ಯಂಗಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಆರ್ 90 ಡಿಗ್ರೀಸೇ ಆಗಿರುತ್ತೆ. ಓಕೆ, 90 ಡಿಗ್ರೀಸ್ ಆಗಿರುತ್ತೆ. ಸೊ ರೆಕ್ಟ್ಯಾಂಗಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ರೋಂಬಸ್. ನೋಡಿ, ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ರೋಂಬಸ್ ಈ ಥರ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ರೋಂಬಸ್ ಈ ಥರ ಇರುತ್ತೆ. ಏನು ರೋಂಬಸ್ನಲ್ಲಿ ನೋಡಿ, ಆಲ್ ಸೈಡ್ಸ್ ಆರ್ ಈಕ್ವಲ್. ಸೈಡ್ಸ್ ಎಲ್ಲ ಈಕ್ವಲ್ ಇರ್ತವೆ. ಈ ಸೈಡು ಮತ್ತು ಈ ಸೈಡು, ಈ ಸೈಡು ಈಕ್ವಲ್ ಇರುತ್ತೆ. ಸ್ಕ್ವೇರ್ನಲ್ಲಿ ಯಾವ ಥರ ಈಕ್ವಲ್ ಇರುತ್ತೆ ಅಲ್ಲ ಆಲ್ ಸೈಡ್ಸ್, ಇದರಲ್ಲೂ ಕೂಡ ಈಕ್ವಲ್ಲೇ ಇರುತ್ತೆ. ಆದರೆ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಆಲ್ 90s ಇರೋದಿಲ್ಲ. ಆಲ್ 90s ಇರುವುದಿಲ್ಲ. ಇಲ್ಲಿ ಆ್ಯಂಗಲ್ಸ್ ನಾಟ್ 90s. ಸ್ಕ್ವೇರ್ನಲ್ಲಿ ಆಲ್ 90s ಇರ್ತವೆ, ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಸಮಚತುರ ಅಂತ ಇದಕ್ಕೆ ಕರಿತೀವಿ ರೋಂಬಸ್ನಲ್ಲಿ. ಸೊ ಇಲ್ಲೇ ಇದು ಡೈಮಂಡ್ ಶೇಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇದರದು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ಇದರದು ಪ್ರಾಪರ್ಟಿ ಇದೆ. ಅದು ಯಾವ ಪ್ರಾಪರ್ಟಿ ಅಂತ ಹೇಳಿದರೆ, ಆ ಪ್ರಾಪರ್ಟಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಇದು ಅಪೋಸಿಟ್ಸ್ ಆ್ಯಂಗಲ್ಸ್ ಏನಿರ್ತಾವಲ್ಲ, ಅಪೋಸಿಟ್ ಆ್ಯಂಗಲ್ಸ್, ಅಪೋಸಿಟ್ಸ್ ಆ್ಯಂಗಲ್ಸ್ ಏನಿರ್ತಾವಲ್ಲ, ಇದು ನಾವು ಜಾಯಿನ್ ಮಾಡಿದಾಗ ಇಲ್ಲಿ ನಮಗೆ ಬರುವಂಥ ಆ್ಯಂಗಲ್ 90 ಡಿಗ್ರಿ ಆಗಿರುತ್ತೆ. ಇಲ್ಲಿ ಬರುವಂಥ ಆ್ಯಂಗಲ್ 90 ಆಗಿರುತ್ತೆ. ಇಲ್ಲಿ ಬರುವಂಥ ಆ್ಯಂಗಲ್ 90 ಆಗಿರುತ್ತೆ. ಇಲ್ಲಿ ನಮಗೆ 90, ಇಲ್ಲೇ 90 ಆಗಿರುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಇದೆ ಇದಕ್ಕೆ. ಅದು ಯಾವ ಪ್ರಾಪರ್ಟಿ ಅಂದರೆ, ಇದು ಏನು ಡೈಗೋನಲ್ಸ್ ಅಂತ ಕರಿತೀವಿ ನಾವು. ಆಲ್ಟರ್ನೇಟ್ ವರ್ಟೆಕ್ಸ್ಲಿಂದ ಡ್ರಾ ಮಾಡುವಂತಹ ಲೈನ್ಸ್ ಏನಿರ್ತಾವಲ್ಲ, ಇಲ್ಲೇ ಒಂದು ಪಾಯಿಂಟ್ಗೆ ಮೀಟ್ ಆಗ್ತವೆ. ಮೀಟ್ ಆದರೆ ಇದು ಡೈಗೋನಲ್ಸ್ಗೆ ಬೈಸೆಕ್ಟ್ ಮಾಡ್ತವೆ. ಇದು ಎಷ್ಟಿರುತ್ತಲ್ಲ ಅಷ್ಟೇ ಇದು ಕೂಡ ಇರುತ್ತೆ. ಇದು ಎಷ್ಟಿರುತ್ತೆ ಅಷ್ಟೇ ಇದು ಕೂಡ ಇರುತ್ತೆ. ಓಕೆ, ಸೊ ಈ ಥರ ರೋಂಬಸ್ದು ಕೆಲವೊಂದು ಪ್ರಾಪರ್ಟೀಸು ಕೂಡ ನಾವು ಇಲ್ಲೇ ನೋಡಬೇಕಾಗಿದೆ. ನೆಕ್ಸ್ಟ್ ಬಂದು ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಯಾರಲೆಲ್ಲೋಗ್ರಾಮ್. ಪ್ಯಾರಲೆಲ್ಲೋಗ್ರಾಮ್ ಅಂದರೆ ಇಲ್ಲೇ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರ್ತವೆ. ಈ ಥರ ಫಿಗರ್ ಇರುತ್ತೆ ಇದಕ್ಕೆ.
ಪ್ಯಾರಲೋಗ್ರಾಮ್ ನೋಡಿ, ಇಲ್ಲೇ ಸಪೋಸ್ ದಿಸ್ ಇಸ್ ಎ ಬಿ ಸಿ ಡಿ ಅಂತ ನಾನು ನೇಮಿಂಗ್ ಮಾಡಿದರೆ, ಎ ಬಿ ಸೈಡ್ ಇಸ್ ಈಕ್ವಲ್ ಟು ಡಿ ಸಿ. ಈ ಸೈಡು ಮತ್ತು ಈ ಸೈಡ್ ಈಕ್ವಲ್ಲು ಇರುತ್ತೆ, ಅದರ ಜೊತೆಗೆ ಪ್ಯಾರಲಲ್ ಕೂಡ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ ಮತ್ತು ಪ್ಯಾರಲಲ್ ಕೂಡ ಇದೆ. ಇನ್ನೊಂದು ಅಪೋಸಿಟ್ ಸೈಡ್ ಯಾವುದು? ಬಿ ಸಿ ವಿಚ್ ಈಸ್ ಈಕ್ವಲ್ ಟು ಎ ಡಿ ಆ್ಯಂಡ್ ಆಲ್ಸೋ ಬಿ ಸಿ ಈಸ್ ಪ್ಯಾರಲಲ್ ಟು ಎ ಡಿ. ಪ್ಯಾರಲಲ್ ಇದೆ. ಓಕೆ, ಇನ್ನೊಂದು ಏನಪ್ಪ ಇದರದ್ದು ಪ್ರಾಪರ್ಟಿ ಅಂದರೆ, ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಈಕ್ವಲ್ ಇರ್ತವೆ. ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆ್ಯಂಡ್ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಡಿ ಆಗಿರುತ್ತೆ. ಬಿ ಮತ್ತು ಡಿ ಸಮ ಇರುತ್ತೆ. ಆಮೇಲೆ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇರುತ್ತೆ. ಅಪೋಸಿಟ್ ಆ್ಯಂಗಲ್ಸ್ ಅಂತ ಕರಿತೀವಿ ನಾವು, ಈಕ್ವಲ್ ಇರುತ್ತೆ. ಇನ್ನೊಂದು ಪ್ರಾಪರ್ಟಿ ನಾವು ನೋಡಬೇಕಾದ್ರೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಏನಿರ್ತಾವಲ್ಲ, ಸಮ್ ಆಫ್ ದಿ ಅಡ್ಜಸೆಂಟ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಡಿ ಮತ್ತು ಸಿ ಕೂಡಿಸಿದ್ರೆ 180 ಆಗುತ್ತೆ, ಸಿ ಮತ್ತು ಬಿ ಕೂಡಿಸಿದ್ರೆ 180 ಆಗುತ್ತೆ, ಬಿ ಮತ್ತು ಎ ಕೂಡಿಸಿದ್ರೆ 180, ಎ ಮತ್ತು ಡಿ ಕೂಡಿಸಿದ್ರೆ 180 ಆಗುತ್ತೆ. ಒಂದು ಆ್ಯಂಗಲ್ ಇಫ್ ಇಟ್ ಈಸ್ ಗಿವನ್, ಇದು ಸಪೋಸ್ ನನಗೆ 70 ಅಂತ ಕೊಟ್ಟಾಗ, ಈ ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿದಾಗ ಪ್ಯಾರಲೋಗ್ರಾಮ್ನಲ್ಲಿ ಇದು 110 ಆಗಿರುತ್ತೆ. ಯಾಕೆಂದರೆ ಇದು ಎರಡೂ ಸೇರಿಸಿದರೆ 180 ಆಗಬೇಕು. ಓಕೆ, ಇದು 70 ಇದ್ದಾಗ ಇದರದ್ದು ಅಪೋಸಿಟ್ 170 ಆಗಿರಬೇಕು. ಇದು 110 ಇದ್ದಾಗ ಇದರದ್ದು ಅಪೋಸಿಟ್ 110 ಆಗಬೇಕು. ಓಕೆ, ಸೊ ಈ ಥರ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಸೊ ನೆಕ್ಸ್ಟ್ ಬಂದು ಟ್ರೆಪಿಸಿಯಂ. ಇದರಲ್ಲಿ ಟ್ರೆಪಿಸಿಯಂನಲ್ಲಿ ಏನಿದೆ ಅಂದರೆ, ಒನ್ ಸೆಟ್ ಆಫ್ ಟ್ರೆಪಿಸಿಯಂನಲ್ಲಿ ಒಂದೇ ಒಂದು ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಇರ್ತವೆ ಇಲ್ಲೇ. ಇನ್ನೊಂದು ನಾನ್ ಪ್ಯಾರಲಲ್ ಇರುತ್ತೆ. ಒಂದು ಪ್ಯಾರಲಲ್, ಇನ್ನೊಂದು ನಾನ್ ಪ್ಯಾರಲಲ್. ಇಲ್ಲೇ ನೋಡಿ, ಈ ಲೈನ್ ಏನಿದೆ ಅಲ್ಲ, ಇದ್ರ ಜೊತೆಗೆ ಪ್ಯಾರಲಲ್ ಇದೆ. ಸೊ ದಿಸ್ ಇಸ್ ನಾನ್ ಪ್ಯಾರಲಲ್ ಲೈನ್ಸ್, ಅಪೋಸಿಟ್ ನಾನ್ ಪ್ಯಾರಲಲ್ ಲೈನ್. ಒಂದೇ ಒಂದು ಸೆಟ್. ಸೊ ಒನ್ ಪೇರ್ ಆಫ್ ಸೈಡ್ಸ್ ಪ್ಯಾರಲಲ್, ಓನ್ಲಿ ಒನ್ ಪೇರ್ ಆಫ್ ಸೈಡ್ಸ್ ಪ್ಯಾರಲಲ್ ಆಗಿರುತ್ತೆ. ಸಮಾಂತರ ಸಾದೃಶ್ಯ ಅಂತ ಕರಿತೀವಿ ಟ್ರೆಪೇಸಿಯಂ. ಸೊ ಈ ಥರ ಎಲ್ಲ ಫಿಗರ್ಸು ನಿಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ನೆಕ್ಸ್ಟ್ ಒಂದು ಸರ್ಕಲ್. ಸರ್ಕಲ್ ಅಂದರೆ ಎ ರೌಂಡ್ ಶೇಪ್ ವಿತ್ ಆಲ್ ಪಾಯಿಂಟ್ಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್. ಇದು ಸರ್ಕಲ್. ಇಲ್ಲೇ ಎ ರೌಂಡ್ ಶೇಪ್ with all points equidistant from the center. Suppose this is the center of the circle anta itಕೊಳ್ಳೋಣ. This is the point which is center of the circle ಅಂತ ಹೇಳಿದಾಗ, ಇಲ್ಲಿಂದ ನಮಗೆ ಬರುವಂತಹ ಲೈನ್ ಸೆಂಟರ್ ಆಫ್ ದ ಸರ್ಕಲ್ ಮತ್ತು ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಇಲ್ಲೇ ಒಂದು ಲೈನ್ ನಾನು ಜಾಯಿನ್ ಮಾಡಿದರೆ, ಈ ಲೈನ್ ಏನಿದೆ ಅಲ್ಲ, ಯಾವತ್ತು ಇಕ್ವಿಡಿಸ್ಟೆನ್ಸ್ ಮೇಲೆ ಇರ್ತವೆ ಅಂತ ಹೇಳಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್, ನೆಕ್ಸ್ಟ್ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್ ಜಗ್ಗಿದರೆ ಅದು ಕೂಡ ಈಕ್ವಲ್ ಆಗಿರುತ್ತೆ. ಇಕ್ವಿಡಿಸ್ಟೆನ್ಸ್, ನಾನು ಇಲ್ಲಿ ತನಕ ಜಗ್ಗಿದರೆ ಅದು ಕೂಡ ಇಕ್ವಿಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿವರೆಗೆ ಒಂದು ಲೈನ್ ಜಗ್ಗಿದರೆ ಅದು ಕೂಡ ಸೇಮ್ ಆಗಿರುತ್ತೆ. ಓಕೆ, ಮಧ್ಯ ಬಿಂದುವಿನಿಂದ ಸಮಾನ ಅಂತರದಲ್ಲಿರುವ ಬಿಂದುಗಳಿಂದ ಕೂಡಿರುವ ಆಕಾರ, ಅದಕ್ಕೆ ನಾವು ಸರ್ಕಲ್ ಅಂತ ಕರಿತೀವಿ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್. ನಾವು ಈಗ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂತಹ ಕೀ ಟರ್ಮ್ಸ್ ಕೂಡ ನಾವು
ಇಲ್ಲೇ ನೋಡಬೇಕಾಗಿದೆ. ಓಕೆ, ಕೆಲವೊಂದು ಕೀ ಟರ್ಮ್ಸ್. ಏನದು ಕೀ ಟರ್ಮ್ಸ್? ನೋಡಿ, ಇಲ್ಲೇ ಒಂದು ಸರ್ಕಲ್ ನಾನು ಡ್ರಾ ಮಾಡಿದ್ದೇನೆ. ಸೆಂಟರ್ ಆಫ್ ದ ಸರ್ಕಲ್ ನಾನು ಇದಕ್ಕೆ ಮಾಡಿಕೊಂಡು ಇಲ್ಲಿಂದ ಒಂದು ಲೈನವನ್ನು ನಾನು ಜಗ್ಗುತ್ತೇನೆ. ಇದು ಏನು? ಸೊ ದಿಸ್ ಈಸ್ ನೋನ್ ಆಸ್ ರೇಡಿಯಸ್ ಅಂತ ಕರಿತೀವಿ. ಅರ್ಧ ವ್ಯಾಸ. ಇದೇ ಲೈನು if it is passing through the center of the circle and two different end points on the circumference of the circle ಅಂತ ಹೇಳಿದಾಗ that becomes a ವ್ಯಾಸ, ಡಯಾಮೀಟರ್ ಆಗತ್ತೆ. ಇಲ್ಲೇ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಇದು ಎರಡು ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ ಸರ್ಕಲ್ ಮೇಲೆ. ಇಫ್ ಇಟ್ ಇಸ್ ಪಾಸಿಂಗ್, ದಟ್ ಲೈನ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಸರ್ಕಲ್, then it is known as diameter ಅಂತ. ಸೊ ಅರ್ಧ ಏನಿದೆ ಅಲ್ಲ, ಇಲ್ಲಿಂದ ಇಲ್ಲಿವರೆಗೆ ಏನಿದೆ ಅಲ್ಲ, ಸೊ ದಿಸ್ ಇಸ್ ನೋನ್ ಆಸ್ ಎ ರೇಡಿಯಸ್, ಸ್ಮಾಲ್ ಆರ್ ಆರ್ ಕ್ಯಾಪಿಟಲ್ ಆರ್ ಅಂತ ಡಿನೋಟ್ ಮಾಡಿ. ಸೊ ಡಿ ಅಂದರೆ ವಿಚ್ ಇಸ್ ಈಕ್ವಲ್ ಟು 2 times ಆರ್ ಆಗಿರುತ್ತೆ. ಸರ್ಕಂಫರೆನ್ಸ್ ಅಂದರೆ ಇಲ್ಲೇ ಇದ್ರದ್ದು ಸುತ್ತಳತೆ ಏನಿರುತ್ತೆ ಅಲ್ಲ, ಇಲ್ಲಿಂದ ಇದು ಸುತ್ತಳತೆ, ಇದು ಫುಲ್ ಕಂಪ್ಲೀಟ್ ಒಂದು ರೌಂಡ್ ಏನಿರುತ್ತೆ ಅಲ್ಲ, ದಾಟ್ ಈಸ್ ನೋನ್ ಆಸ್ ಎ ಸರ್ಕಂಫರೆನ್ಸ್. ಇದು ಎಷ್ಟಿರುತ್ತಪ್ಪ ಅಂದರೆ 2πr. ಆರ್ ಇಸ್ ರೇಡಿಯಸ್ ಆಫ್ ದ ಸರ್ಕಲ್. ನೆಕ್ಸ್ಟ್, ಕಾರ್ಡ್ ಅಂದ್ರೆ ಏನು? ನೆಕ್ಸ್ಟ್, ಕಾರ್ಡ್ ಅಂದ್ರೆ ಇದು ಸರ್ಕಲ್ನಲ್ಲಿ ಇದು ಸರ್ಕಲ್ ಏನಿದೆ ಅಲ್ಲ, ಈ ಸರ್ಕಲ್ನಲ್ಲಿ ನಾನು ಎರಡು ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮೇಲೆ ಒಂದು ಲೈನ್ ಎಳೆದಿದ್ದರೆ ಈ ಲೈನ್ಗೆ ನಾನು ಕಾರ್ಡ್ ಅಂತ ಕರಿತೀನಿ. ದಿಸ್ ಇಸ್ ಕಾರ್ಡ್. ಇಫ್ ದಿಸ್ ಕಾರ್ಡ್ passes through the center of the circle, if it passes through the center of the circle, the same things is also known as a diameter. Diameter is the largest chord, biggest chord ಅಂತ ಕರಿತೀವಿ. Biggest chord. The chord which passes through the center of the circle. ಇದು chords. Okay? Arc ಅಂದ್ರೆ ಏನು? Arc ಅಂದ್ರೆ my dear students, ಈ ಪೋರ್ಷನ್ ಏನಿದೆ ಅಲ್ಲ, ಪಾರ್ಟ್ ಆಫ್ ದಿಸ್ ಸರ್ಕಲ್ ಏನಿದೆ ಅಲ್ಲ, ಸೊ ದಿಸ್ ಇಸ್ ನೋನ್ ಆಸ್ ಆರ್ಕ್. ಇಲ್ಲಿ ಇನ್ನೊಂದು ಎರಡು ಟರ್ಮಿನಾಲಜೀಸ್ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಎರಡು ಟರ್ಮಿನಾಲಜೀಸ್ ಯಾವುದು ಅಂದರೆ, ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಸೆಂಟರ್ ಆಫ್ ದ ಸರ್ಕಲ್, ಇದು ಏನಿದೆ ಅಲ್ಲ, ಇಲ್ಲಿ ಎರಡು ಇನ್ನು ಡಿಫ್ರೆಂಟ್ ಟರ್ಮ್ಸ್ ನಾವು ನೋಡಿದಾದರೆ, ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಇದು ಸೆಂಟರ್ ಆಫ್ ದ ಸರ್ಕಲ್. ಸಪೋಸ್ ಓ, ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಂದಾಗ, ದಿಸ್ ಎ ಬಿ ಏನಿದೆ ಅಲ್ಲ, ಇದು ಎ ಬಿ, ದಿಸ್ ಪೋರ್ಷನ್ ಇಸ್ ನೋನ್ ಆಸ್ ಆರ್ಕ್. ಇಲ್ಲೇ
AO is an radius, OB is another radius, meeting at center of the circle. Okay, so ಈ ಪೋರ್ಷನ್ ಏನಿದೆ ಅಲ್ಲ, ಇದಕ್ಕೆ ನಾವು ಸೆಕ್ಟರ್ ಅಂತ ಕರಿತೀವಿ. ಸೆಕ್ಟರ್ ಅಂತ ಕರಿತೀವಿ. ಈಗ ಸಪೋಸ್ there is a one chord, ಇದು ಒಂದು chord. ಈ ಪೋರ್ಷನ್ ಏನಿದೆ ಅಲ್ಲ, this portion is known as a segment ಅಂತ. Okay, so ನಾವು ಸಾಕಷ್ಟು ಟರ್ಮ್ಸ್ ಸರ್ಕಲ್ಸ್ಗೆ ರಿಲೇಟೆಡ್ already we have discussed. Hope that everything is crystal clear. ಈಗ ಇಲ್ಲೇ ನಾವು ನೋಡೋದಾದರೆ ಪಾಲಿಗಾನ್ಸ್, ಪಾಲಿ ಅಂದರೆ ಮೆನಿ, ಗಾನ್ಸ್ ಅಂದರೆ ಸೈಡ್ಸ್, ಬಹುಭುಜಗಳು. ಓಕೆ, ಸೊ ಕ್ಲೋಸ್ ಫಿಗರ್ ವಿತ್ ಮೆನಿ ಸೈಡ್ಸ್. ಈಗ 3 ಸೈಡ್ಸ್ ಇದ್ದರೆ ಅದಕ್ಕೆ ನಾವು ಏನಂತ ಕರೆದಿದ್ದೀವಿ? ಟ್ರಯಾಂಗಲ್ ಅಂತ ಕರೆದಿದ್ದೀವಿ. 4 ಸೈಡ್ಸ್ ಇದ್ದರೆ ಅದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ. ಅದರಲ್ಲಿ ಕೆಲವೊಂದು ಟೈಪ್ಸ್ ಇದ್ದಾವೆ. ಅದು ಸ್ಕ್ವೇರ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಆಗಿರ್ಬೋದು, ರೊಂಬಸ್ ಆಗಿರ್ಬೋದು, ಪ್ಯಾರಲೋಗ್ರಾಮ್ ಆಗಿರ್ಬೋದು, ಟ್ರೆಪೆಜಿಯಮ್ ಆಗಿರ್ಬೋದು. ಓಕೆ, ನಾವು ಕಮಿಂಗ್ ಟು ದಿಸ್ 5 ಸೈಡ್ಸ್ ಫಿಗರ್. 5 ಸೈಡ್ಸ್ ಫಿಗರ್ನಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅದು ಯಾವ ಥರ ಇರುತ್ತೆ ಅಂದರೆ 5 ಸೈಡ್ಸ್ ಫಿಗರ್. ಇದು 5 ಸೈಡ್ ಫಿಗರ್. ಇದಕ್ಕೆ ಪೆಂಟಾಗಾನ್ ಅಂತ ಕರಿತೀವಿ. ಓಕೆ, ಇಫ್ ದ ಸೈಡ್ಸ್ ಆರ್ 6 ಸೈಡ್ಸ್, ಇದು 6 ಸೈಡ್ ಫಿಗರ್ ಇದ್ದರೆ, ಈ ಥರ ಇದ್ದರೆ 6 ಸೈಡ್ ಫಿಗರ್, ಇದಕ್ಕೆ ನಾವು ಹೆಕ್ಸಾಗಾನ್ ಅಂತ ಕರಿತೀವಿ. ಓಕೆ, ಇಫ್ 7 ಸೈಡ್ ಫಿಗರ್ ಇದ್ದರೆ ಇದಕ್ಕೆ 7 ಸೈಡ್ ಫಿಗರ್ ಇದ್ದರೆ ಇದಕ್ಕೆ ನಾವು ಹೆಪ್ಟಾಗಾನ್ ಅಂತ ಕರಿತೀವಿ. ಇಫ್ ಇಟ್ ಇಸ್ 8 ಸೈಡ್ ಫಿಗರ್ ಇದ್ದರೆ, 8 ಸೈಡ್ ಫಿಗರ್ ಇದ್ದರೆ ಇದಕ್ಕೆ ಆಕ್ಟಾಗಾನ್ ಅಂತ ಕರಿತೀವಿ. ಇಫ್ 9 ಸೈಡ್ ಫಿಗರ್ ಇದ್ದರೆ, 9 ಸೈಡ್ ಫಿಗರ್ ಇದ್ದರೆ ಇದಕ್ಕೆ ನಾವು ನ್ಯಾನೋಗಾನ್ ಅಂತ ಕರಿತೀವಿ. ಇಫ್ 10 ಸೈಡ್ ಫಿಗರ್ ಇದ್ದರೆ, 10 ಸೈಡ್ ಫಿಗರ್ ಇದ್ದರೆ ಇದಕ್ಕೆ ಡೆಕಾಗಾನ್ ಅಂತ ನಾವು ಕರಿತೀವಿ. ಓಕೆ, ಸೊ ಹೋಪ್ ದ್ಯಾಟ್ ದಿಸ್ ಇಸ್ ಆಲ್ ಕ್ರಿಸ್ಟಲ್ ಕ್ಲಿಯರ್, ಅರ್ಥ ಆಗಿರಬಹುದು ಅಂತ ಅನಿಸ್ತಾ ಇದೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ಪೆರಿಮೀಟರ್. ಪೆರಿಮೀಟರ್ ಅಂದರೆ ಏನು? ಸೊ ನಾವು ಇಲ್ಲೇ ನೋಡಬೇಕಾಗಿದೆ. ಪೆರಿಮೀಟರ್ ಅಂದರೆ ಇದು ಸುತ್ತಳತೆ. ದ ಟೋಟಲ್ ಲೆಂತ್ ಅರೌಂಡ್ ಎ ಶೇಪ್. ಪರಿಧಿ ಮತ್ತು ವಿಸ್ತರಣೆ. ಏನಪ್ಪ ಪರಿಧಿ ಅಂದರೆ, ವಿಸ್ತರಣೆ ಅಂದರೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್ಸ್ ನಾವು ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ನಾವು ನೋಡೋದಾದರೆ, ಸೊ ಇಲ್ಲಿ ಏನು ನೋಡಬೇಕಾಗಿದೆ ಅಂದರೆ ಇದರದ್ದು ಸುತ್ತಳತೆ ಎಷ್ಟಿದೆ, ಇದರದ್ದು ಒಂದು ರೌಂಡ್ ನಾವು ಒಂದು ಸರ್ವೆ ಮಾಡಬೇಕು. ABC ಅಂದರೆ ನಾನು ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಬರಿಬೇಕಾದರೆ, ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ಗೆ ನಾನು ಈ ಥರ ಸಿಂಬಲ್ ಬರಿತೀನಿ ಇಲ್ಲೇ. ಸೊ ದಿಸ್ ಇಸ್ ನಥಿಂಗ್ ಬಟ್ AB ಪ್ಲಸ್ BC ಪ್ಲಸ್ CA ಇಸ್ ಎ ಪೆರಿಮೀಟರ್. AB BC CA ಒಂದು ಸುತ್ತಳತೆ, ಇದಕ್ಕೆ ಪೆರಿಮೀಟರ್ ಅಂತ ಕರೀತಾರೆ. ಈಗ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂದರೆ ಏನು? ಏರಿಯಾ ಆಫ್ ಎ ಟ್ರಯಾಂಗಲ್ ಅಂದರೆ ಇಲ್ಲಿ ಏನು ಇದೆಯಲ್ಲ, ರೀಜನ್ ವಿಚ್ ಇಸ್ ಬೌಂಡೆಡ್ ಬೈ ದಿಸ್ ಫಿಗರ್ ಈಸ್ ನೋನ್ ಆಸ್ ಏರಿಯಾ ಅಂತ ಕರಿತೇವೆ. ವಿಸ್ತರಣೆ, ಏರಿಯಾ ಆಫ್ ಎ ಟ್ರಯಾಂಗಲ್. ಓಕೆ, ಸೊ ಈ ಥರ ಇರುತ್ತೆ. ಏರಿಯಾ ಅಂದರೆ ವಿಸ್ತರಣೆ, ಸ್ಪೇಸ್ ಎನ್ಕ್ಲೋಸ್ಡ್ ವಿತ್ ಇನ್ ಎ ಶೇಪ್. ಈಗ ಎಕ್ಸಾಂಪಲ್ಸ್.
ಎಸ್. ಪೆರಿಮೀಟರ್. ಈಗ ಪೆರಿಮೀಟರ್ ಅಂದರೆ ಇದ್ರದ್ದು ಸುತ್ತಳತೆ ಎಷ್ಟಾಗತ್ತೆ ನೋಡಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸಪೋಸ್ ದಿಸ್ ಇಸ್ ಎ ಬಿ ಸಿ ಡಿ ಎಂದಾಗ ಪೆರಿಮೀಟರ್ ಈಸ್ ಈಕ್ವಲ್ ಟು ಆಲ್ ಸೈಡ್ಸ್ ಆರ್ ಈಕ್ವಲ್, ಹೌದಲ್ಲ? ಆಲ್ ಸೈಡ್ಸ್ ಆರ್ ಈಕ್ವಲ್. ಸಪೋಸ್ ದ ಸೈಡ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಎ ಅಂತಾಗ ಸೊ 4 into A is the perimeter. Suppose this is 5 centimeter ಅಂತ ಹೇಳಿದರೆ 4 into 5 which is equal to 20 centimeter ಆಗುತ್ತೆ. ಇದು 5 centimeter, ಇದು 5 centimeter, ಇದು 5 centimeter, ಇದು 5 centimeter. 4 into 5 ಅಂದಾಗ ಸೊ ಏರಿಯಾ ಏನಾಗುತ್ತೆ ಅಂದರೆ ಸೈಡ್ ಇಂಟು ಸೈಡ್. ಸೊ ಸಪೋಸ್ ದಿಸ್ ಇಸ್ ಇನ್ ಜನರಲ್ ಎ ಸ್ಕ್ವೇರ್ ಆಗುತ್ತೆ. ಸೊ 5 ಸ್ಕ್ವೇರ್ ಅಂದಾಗ so this is 25 square centimeter. The unit of this area is square centimeter or square unit ಆಗುತ್ತೆ. ಸೊ ರೆಕ್ಟ್ಯಾಂಗಲ್ನಲ್ಲಿ ಸೊ ಇದು ಲೆಂತು ಬ್ರೆಡ್ತು ಚೇಂಜ್ ಇರುತ್ತೆ ರೆಕ್ಟ್ಯಾಂಗಲ್ನಲ್ಲಿ. ಹಿಂಗಾಗಿ 2 into L plus B. ಏರಿಯಾ is L into B. ಲೆಂತ್ ಇಂಟು ಬ್ರೆಡ್ತ್. ದಿಸ್ ಇಸ್ ಲೆಂತ್ ಆ್ಯಂಡ್ ದಿಸ್ ಇಸ್ ಅ ಬ್ರೆಡ್ತ್. ಸೊ 2 ಡೈಮೆನ್ಷನಲ್ ಫಿಗರ್ ಆಗಿದೆ. ಅದಕ್ಕೆ ನಾವು ಈ ಥರ ಮೆಜರ್ ಮಾಡ್ತೀವಿ. ಎಸ್. ಈಗ ನೋಡಿ ಇದರದ್ದು ಲೆಂತ್ ಸಪೋಸ್ ಇದು 5 ಸೆಂಟಿಮೀಟರ್ ಲೆಂತ್, ಇದು 3 ಸೆಂಟಿಮೀಟರ್ ಬ್ರೆಡ್ತ್ ಅಂತ ಹೇಳಿದಾಗ ಸೊ ಲೆಂತ್ ಈಸ್ 5 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ ಈಸ್ 3 ಸೆಂಟಿಮೀಟರ್. ಅವಾಗ ಪೆರಿಮೀಟರ್ ಎಷ್ಟಾಗುತ್ತೆ ಅಂದರೆ ಇದು 5 + 3 + 5 + 3 ಬಿಕಾಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಆಗಿರ್ತವೆ. ಸೊ 5 + 3 + 5 + 3 ಎಂದಾಗ ಸೊ 16 ಆಗುತ್ತೆ. ಸೊ ಇಲ್ಲೇ 2 into 5 + 3 ಅಂದರೆ 8 into 2 is 16 ಸೆಂಟಿಮೀಟರ್ ಆಗುತ್ತೆ ಲೆಂತ್ ಪೆರಿಮೀಟರ್. ಸೊ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಸ್ 5 ಸೆಂಟಿಮೀಟರ್ ಆ್ಯಂಡ್ ಬ್ರೆಡ್ತ್ ಇಸ್ 3 ಸೆಂಟಿಮೀಟರ್. 5 3 is 15 ಸ್ಕ್ವೇರ್ ಸೆಂಟಿಮೀಟರ್ ಇಸ್ ಏರಿಯಾ ಆಗುತ್ತೆ. ಸೊ ಟ್ರಯಾಂಗಲ್ದು ಏನಾಗುತ್ತೆ ಅಂದರೆ ಅರ್ಧ ಭಾಗ ಇರುತ್ತೆ ಟ್ರಯಾಂಗಲ್. ಇದು ಟ್ರಯಾಂಗಲ್ ಅರ್ಧ ಭಾಗ ಇರುತ್ತೆ. ಇಲ್ಲೇ ನಾವು ಈ ಥರ ಜೋಡಿಸಿದರೆ ಏನಾಗತ್ತಲ್ಲ ದಿಸ್ ಇಸ್ ಒನ್ ಟ್ರಯಾಂಗಲ್ ಆ್ಯಂಡ್ ದಿಸ್ ಇಸ್ ಅನದರ್ ಟ್ರಯಾಂಗಲ್ ಆಗಿರುತ್ತೆ. ಓಕೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಬೇಸ್, ಇದು ಹೈಟ್ ಆಗಿರುತ್ತೆ. ಓಕೆ. Circle, circumference 2 pi r and area is pi r square. Yes, my dear student. Okay. Suppose r is the radius of the circle. ಇಲ್ಲಿಂದ ಇಲ್ಲಿವರೆಗೆ suppose it is 3 ಸೆಂಟಿಮೀಟರ್ ರೇಡಿಯಸ್ ಅಂತ ಹೇಳಿದಾಗ ಅವಾಗ ಸರ್ಕಂಫರೆನ್ಸ್ ಇಸ್ 2 pi r. ಪೈ ವ್ಯಾಲ್ಯೂ ಇಸ್ 22/7 ಇರುತ್ತೆ ಇಂಟು 3 ಸೆಂಟಿಮೀಟರ್ ಅಂದಾಗ ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ವಿ ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಸರ್ಕಂಫರೆನ್ಸ್. ಏರಿಯಾ ಅಂದರೆ ಏರಿಯಾ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು 22/7 ಇಂಟು r ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9. ಸೊ ಇದು ನಮಗೆ ಏರಿಯಾ ಸಿಗುತ್ತೆ. ಎಸ್. ಈಗ 3D ಶೇಪ್ಸ್ ಯಾವ ಥರ 3D ಶೇಪ್ಸ್ ನಾವು ನೋಡ್ಬೋದು. ಓಕೆ. ಕ್ಯೂಬ್ ಘನ. ಇದು ಒಂದು ಕ್ಯೂಬ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. ಕ್ಯೂಬ್ ಘನ ಅಂದರೆ ಇಲ್ಲೇ ದಿಸ್ ಲೆಂತ್
ಇಲ್ಲೇನಿದೆ ಅಲ್ಲ, ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಇಫ್ ಲೆಂತ್ is equal to breadth is equal to height in any of these type of figures is known as cube anta kariteve. If it is different, then it is known as cuboid anta kariteve. Ishte difference. Okay, idu 6 faces figure, closed figure, 3D ಆಕಾರ ಇರುತ್ತೆ. ಓಕೆ, ಸೊ ಇಲ್ಲಿ ಫ್ರಂಟ್ಗೆ ಒಂದು, ಬ್ಯಾಕ್ ಸೈಡ್ ಒಂದು ಫಿಗರ್ ಪ್ಲೇನ್ ಇರುತ್ತೆ, ಆಮೇಲೆ ಸೈಡ್ಸ್ಗೆ ಇರುತ್ತೆ. ಓಕೆ, ಟಾಪ್ ಬಾಟಮ್ ಸೈಡ್ಸ್ಗೆ 2 ಫಿಗರ್ಸ್. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಟೋಟಲ್ 6 ಫೇಸಸ್ ಇರ್ತವೆ. ಇದರಲ್ಲಿ ನೀವು ನೋಡ್ಬೋದು 6 ಫೇಸಸ್. ಇದು ಒಂದು, ಹಿಂದಿಂದ ಒಂದು 2, 3 ಟಾಪ್, 4 ಡೌನ್, 5 ಈ ಕಡೆದು, 6 ಈ ಕಡೆ. 6 figures. All 6 figures are, if it is a similar, same length, same breadth, same height, so ಅವಾಗ ಅದಕ್ಕೆ ಕ್ಯೂಬ್ ಅಂತ ಕರೀತೀವಿ. ಇಫ್ ಇಟ್ ಇಸ್ ಡಿಫರೆಂಟ್, ಕ್ಯೂಬಾಯ್ಡ್ ಅಂತ ಕರೀತೀವಿ. ಸಿಲಿಂಡರ್, ಇದು ಯಾವ ತರ ಇರುತ್ತೆ ನೋಡಿ. ಸಿಲಿಂಡರ್ ಫಿಗರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ಬೇಕು. ಸಿಲಿಂಡರ್ ಅಂದ್ರೆ ಈ ತರ ಇದೆ, ಈ ಥರ ಸಿಲಿಂಡರ್. ನಾವು ಬ್ಯಾರಲ್ ನೋಡಿದ್ದೀವಿ. ಓಕೆ, ಸೊ ಈ ಥರ ಪೈಪ್ ನೋಡಿದ್ದೀವಿ. ಸಿಲಿಂಡರ್. ಓಕೆ, ಸೊ ಸ್ಫಿಯರ್ ಅಂದರೆ ಇಲ್ಲೇ ಸ್ಫಿಯರ್, ಈ ಥರ ಗೋಳ ಆಕಾರದ ಫಿಗರ್ ಸ್ಫಿಯರ್. ಕೋನ್ ಅಂದರೆ ಇಲ್ಲಿ ನೋಡಿ, ಕೋನ್ ಈ ಥರ ಕೋನ್ ಇರುತ್ತೆ. ಇಲ್ಲಿ ಒಂದು ಸರ್ಕಲ್ ಇರುತ್ತೆ, ಇಲ್ಲಿ ಮೇಲೆ ಸ್ಲ್ಯಾಂಟ್ ಎಚ್ ಇರ್ತವೆ, ಶಂಕು ಅಂತ ನಾವು ಕರೀತೀವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದ್ಯಾಟ್ ಸೊ ಬೇಸಿಕ್ಸ್ ಆಫ್ ಜಾಮೆಟ್ರಿ ಒಂದು ಹಂತಕ್ಕೆ ಅರ್ಥ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. Please share this video among your friends, your groups. Okay, so ನಿಮ್ಮ ಕಾಲೇಜ್ ಗ್ರೂಪ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಗ್ರೂಪ್ ಇರ್ಬೋದು, ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ. ಇದು ಇವನ್ 8th, 9th, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಇದ್ದರೂ ಕೂಡ ಅವ್ರಿಗೆ ಇದು ಬೇಸಿಕ್ಸ್ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರು, ನಿಮ್ಮ ಬ್ರದರ್ಸು, ಕಸಿನ್ಸು ಯಾರಾದರೂ ಇದ್ದರೆ, ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆಗೆ ಇದು ಶೇರ್ ಮಾಡ್ಕೊಳ್ಳಿ. ಎಸ್, ವಿತ್ ನೆಕ್ಸ್ಟ್ ವಿಡಿಯೋ we will meet once again, my dear students. Thank you one and all.